23ನೇ ತಾರೀಕು ಹುಮ್ನಾಬಾದ್ ಟೌನ್ ಅಲ್ಲಿ ಆಗಿದ್ದು ಒಂದು ಕಳ್ಳತನದಲ್ಲಿ ಒಂದೇ ಮನೆ ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ 4 ಮನೆಗಳಲ್ಲಿ ಕಳ್ಳತನ ಆಗಿರ್ತದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇಬ್ಬರು ಮಾಸ್ಕ್ ಧರಿಸಿ ಕಳ್ಳತನ ಮಾಡಿರ್ತಾರೆ. ಸುಮಾರು 410 ಗ್ರಾಮ್ ಗೋಲ್ಡ್ ಪ್ಲಸ್ 7 lakhs ಇನ್ ಕ್ಯಾಶ್ ಅನ್ನ ಕಳುವು ಮಾಡಿರ್ತಾರೆ. ಆರೋಪಿಗಳ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. ಇಬ್ಬರು ಕೈಗೆ ಮಾಸ್ಕ್, ಗ್ಲೌಸ್ ಪ್ಲಸ್ ಫೇಸ್ಗೆ ಮಾಸ್ಕ್ ಪ್ಲಸ್ ಸಾಕ್ಸ್ ಹಾಕೊಂಡು ಬಂದಿರ್ತಾರೆ. ಕೇವಲ ಒಂದೇ ಒಂದು ಕಡೆ CCTV ಫುಟೇಜ್ ಸಿಕ್ಕಿರ್ತದೆ. ಆ CCTV ಫುಟೇಜ್ ಫಾಲೋ ಮಾಡ್ಕೊಂಡು ಹೋದ್ರೂ ಯಾವುದೇ ಸುಳಿವು ಇರಲಿಲ್ಲ. ಆದರೆ ನಮ್ಮವರು ತಾಂತ್ರಿಕವಾಗಿ ಟೆಕ್ನಿಕಲಿ ಕೇಸನ್ನು ಕ್ರ್ಯಾಕ್ ಮಾಡಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿ, ಒಬ್ಬರು ಬಿಜಾಪುರ್ಗೆ ಸೇರಿದ್ದ ಉಮೇಶ್ ಅಂತ ಪತ್ತೆ ಮಾಡಿದ್ದಾರೆ. ಇನ್ನೊಬ್ಬನು ಹುಸೇನಿ ಗೈಕ್ವಾಡ್ ಅಂತ ಶೋಲಾಪುರದವನಂತ ಪತ್ತೆ ಮಾಡಿದ್ದಾರೆ. ಸುಮಾರು 120 ಕಿಲೋಮೀಟರ್ ವ್ಯಕ್ತಿ ಎಲ್ಲಿದ್ದಾನೋ ಗೊತ್ತಾಯ್ತು, ಬಿಜಾಪುರ ಇಂಡಿ ಕಡೆ ಇದ್ದಾನಂತ. ಬಟ್ ಬೆಳಗಾವಿ ಕಡೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಿರುವಾಗ ನಮ್ಮ ಇನ್ಸ್ಪೆಕ್ಟರು ಕಾರಲ್ಲಿ 120 ಕಿಲೋಮೀಟರ್ ಆ ವ್ಯಕ್ತಿಗೆ ಚೇಸ್ ಮಾಡಿ ಹಿಡಿದಿದ್ದಾರೆ. ಅದೇ ರೀತಿ ಹುಸೇನಿ ಗೈಕ್ವಾಡ್ ಅನ್ನೋನು ಕೂಡ ಶೋಲಾಪುರಲ್ಲಿ ಸುಮಾರು 25 HBT ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಾನೆ, ಹ್ಯಾಬಿಟುವಲ್ ಆಫೆಂಡರ್ ಆಗಿರ್ತಾನೆ. ಆ ವ್ಯಕ್ತಿಯನ್ನು ಕೂಡ ಶೋಲಾಪುರ ಪೊಲೀಸರ ಸಹಾಯದಿಂದ ಹಿಡಿದು ಸುಮಾರು 285 ಗ್ರಾಮ್ಸ್ ಆಫ್ ಗೋಲ್ಡ್ ಅನ್ನ ರಿಕವರಿ ಮಾಡಿದ್ದಾರೆ. 5,80,000 ಕ್ಯಾಶ್ ಕೂಡ ರಿಕವರಿ ಮಾಡಿದ್ದಾರೆ. ಈ ಎಲ್ಲ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಿಂದೆ ವೈರಲ್ ಆಗಿತ್ತಲ್ಲ ಸಿಸಿ ಕ್ಯಾಮೆರಾ, ಹೌದು, ಅದೇ. ಎಸ್.